ಎಲ್ಲರಿಗೂ ನಮಸ್ಕಾರ. ಇಂದು ನಾವು ರಾಜ್ಯ ನಿರ್ದೇಶಕ ತತ್ವಗಳು ಅಂದ್ರೆ ಭಾರತ ಸಂವಿಧಾನದಲ್ಲಿ ಒಂದು ಇರ್ತಕ್ಕಂಥ ಒಂದು ಭಾಗ ಅಥವಾ ಒಂದು ಮಹತ್ವದ ಇಂಪಾರ್ಟೆಂಟ್ ಒಂದು ಟಾಪಿಕ್ ಅಂತ ಹೇಳ್ಬೋದು, ಹೌದಿಲ್ಲ? ಇದರಲ್ಲಿ ಆಲ್ಮೋಸ್ಟ್ ಆಲ್ ಇರ್ತಕ್ಕಂಥ ಹಿಂದೆ ನಡೆದಂತ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಾವು ಇರ್ತಕ್ಕಂಥ ವೆರಿಫಿಕೇಶನ್ ನೋಡಿದಾಗ ಅಥವಾ ನಾವು ಹಿಂದೆ ಅವಲೋಕನ ನೋಡಿದಾಗ ನಮಗೆ ರಾಜ್ಯ ನಿರ್ದೇಶ ತತ್ವಗಳ ಬಗ್ಗೆ ಹಲವಾರು ಕ್ವಶನ್ಗಳು ಬಂದಿವೆ. ಅದಕ್ಕೆ ನಾವು ಯಾವುದೇ ಒಂದು ವಿಷಯ ಓದ್ಬೇಕಂದ್ರೆ ನಮಗೆ ಆ ಕಂಟೆಂಟ್ ಬಗ್ಗೆ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಅದಕ್ಕೆ ನಾವು ಏನೈತೆ ವಿದ್ಯಾರ್ಥಿಗಳಿಗೆ ಮೊದಲು ನಾವು ಕಂಟೆಂಟ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಹೌದಿಲ್ಲ? ಕ್ವಶನ್ ಇಂಪಾರ್ಟೆಂಟ್, ಬಟ್ ಅದ್ರ ಜೊತೆಗೆ ಏನೈತೆ ಅಂದ್ರಿಗಿನ ಕಂಟೆಂಟ್ ಕೂಡ ಏನೈತೆ ಅಂದ್ರಿಗಿನ ಇಂಪಾರ್ಟೆಂಟ್ ಅಥವಾ ವಿಷಯ ಏನೈತೆ ಅಂದ್ರಿಗಿನ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳೋದು, ಆಯ್ತಾ? ಇನ್ನೂ ಒಂದು ನಾವು ಬಂದಾಗ ರಾಜ್ಯ ನಿರ್ದೇಶಕ ಅಂದ್ರಿಗಿನ ಡೈರೆಕ್ಟ್ ಆಲ್ ಪ್ರಿನ್ಸಿಪಲ್ ಆಫ್ ದ ಸ್ಟೇಟ್ ಅಂತ ಹೇಳ್ಬೇಕು, ಹೌದಿಲ್ಲ? ಇದು ಏನಪ್ಪಾ ಅಂತಂದ್ರಿಗಿನ ನಮ್ಮ ಭಾರತ ನಮ್ಮ ಸರ್ಕಾರಕ್ಕೆ ಮಾರ್ಗದರ್ಶನ ನೀಡುವ ಅಥವಾ ಗೈಡ್ ಮಾಡುವ ಅಥವಾ ನಿರ್ದೇಶನ ನೀಡುವಂತವು ಯಾವಪ್ಪ ಅಂತಂದ್ರೆ ಯಾವ ಹೇಳ್ಬೋದು ಇವಾಗ? ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಹೇಳ್ಬೋದು. ಯಾವ ಹೇಳ್ಬೋದು ಇವಾಗ? ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಹೇಳ್ಬೋದು. ನಿಮಗೆ ಕ್ವಶನ್ ನಾವು ನೋಡಿದಾಗ ನಮ್ಮ ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ಮುಖ್ಯವಾಗಿ ಯಾವ ಭಾಗದಲ್ಲಿ ಬಂದಿದೆ ಅಂತ ಹೇಳ್ಬೋದಪ್ಪ ಅಂದ್ರಿಗಿನ ನಾಲ್ಕನೆಯ ಭಾಗದಲ್ಲಿ. ಎಷ್ಟನೇ ಭಾಗದಲ್ಲಿ ಇವಾಗ? ನಾಲ್ಕನೆಯ ಭಾಗದಲ್ಲಿ. ಮತ್ತು ಯಾವ ವಿಧಿಯಿಂದ ಯಾವ ವಿಧಿಯವರಿಗೆ ರಾಜ್ಯ ನಿರ್ದೇಶಕ ತತ್ವಗಳು ವಿವರಿಸಲಾಗಿದೆ ಅಂತಂದ್ರಿಗಿನ 36ರಿಂದ 51ನೇ ವಿಧಿಯವರಿಗೆ ಏನ್ ಮಾಡ್ಯಾರ ಇವಾಗ? ರಾಜ್ಯ ನಿರ್ದೇಶಕ ತತ್ವಗಳನ್ನು ಏನ್ ಮಾಡ್ಯಾರ ಇವಾಗ? ವಿವರಿಸಲಾಗಿದೆ ನಮ್ಮ ಸಂವಿಧಾನದಲ್ಲಿ ಅಂತ ಹೇಳಿ, ರೈಟ್? ಇನ್ನೊಂದು ವಿಷಯ ಬಂದಾಗ ನಾವು ನಮ್ಮ ಅರ್ಥ ಬಂದಾಗ ನಮ್ಮ ಸಂವಿಧಾನದ ಏನಂತಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳ ಅರ್ಥ ಬಂದಾಗ ನಮಗೆ ಮುಖ್ಯವಾಗಿಯಪ್ಪ ಏನಪ್ಪಾ ಅಂತಂದ್ರಿಗಿನ ಸರ್ಕಾರಕ್ಕೆ ಅರ್ಥ ಬಂದಾಗ ಸರ್ಕಾರಕ್ಕೆ ನಿರ್ದೇಶನ ನೀಡುವುದು ಏನಂತ ನಿರ್ದೇಶನ ನೀಡುವುದೇ ರಾಜ್ಯ ನಿರ್ದೇಶಕ ತತ್ವಗಳು ಅಂತ. ಏನಂತಿವಾಗ? ರಾಜ್ಯ ನಿರ್ದೇಶಕ ತತ್ವಗಳು, ರೈಟ್? ಆಮೇಲೆ ಇನ್ನೂ ಒಂದು ವಿಷಯ ಬಂದಾಗ ನಮ್ಮ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಕೆಲವೊಂದು ರಾಜಕೀಯ ಚಿಂತಕರು ಅಥವಾ ಸಂವಿಧಾನದ ಚಿಂತಕರು ಕೆಲವೊಂದು ತಮ್ಮ ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಅಂತ ಹೇಳ್ಬೋದು. ಉದಾಹರಣೆ ಯಾವಪ್ಪ ಅಂತಂದ್ರಿಗಿನ ಇನ್ನೊಂದು ಬಂದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನ್ ಹೇಳ್ಯಾರ ಇವಾಗ? ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವೆಲ್ ಫ್ಯೂಚರ್ಸ್ ಅಂತ ಕರೆದ, ನಾವೆಲ್ ಫ್ಯೂಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕರೆದ. ಅಂದ್ರೆ ಕನ್ನಡದಾಗ ರಚನಾತ್ಮಕ ಭಾಗ ಒಂದು ಕರೆದಾರ. ಅಂದ್ರಿಗಿನ ರಚನಾತ್ಮಕ ಭಾಗ ಎಂದು ಯಾವ ಭಾಗವನ್ನು ಅಥವಾ ಸಂವಿಧಾನದಲ್ಲಿ ಅಲ್ಲಿ ಕರೆಯಲಾಗಿದೆ ಅಂತ ಕೇಳ್ತಾರೆ. ಯಾವ್ದಪ್ಪ ಅಂದ್ರಿಗಿನ ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಹೇಳ್ಬೋದು. ಯಾವ್ದು ಇವಾಗ? ರಾಜ್ಯ ನಿರ್ದೇಶಕ ತತ್ವಗಳು. ಇನ್ನೊಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ಕೆ.ಟಿ. ಶಾ ಅಂತ. ಯಾರು? ಕೆ.ಟಿ. ಶಾ ಅಂತಂದ್ರಿಗಿನ ಒಂದು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಒಂದು ತನ್ನ ಇರ್ತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸ್ಯಾರ. ರಾಜ್ಯ ನಿರ್ದೇಶಕ ತತ್ವಗಳು ಬ್ಯಾಂಕ್ಗಳಿಗೆ ತನ್ನ ಅನುಕೂಲಕ್ಕೆ ಪಾವತಿಸುವ ಚೆಕ್ಗಳಂತ ಹೇಳ್ಯಾರ. ಬ್ಯಾಂಕ್ಗಳು ತನ್ನ ಅನುಕೂಲಕ್ಕೆ ಪಾವತಿಸುವ ಚೆಕ್ಗಳಂತ ಹೇಳಿದಂತ ರಾಜಕೀಯ ಚಿಂತಕ ಅಥವಾ ರಾಜಕೀಯ ತಜ್ಞ ಅಥವಾ ಸಂವಿಧಾನದ ಚಿಂತಕ ಯಾರಪ್ಪ ಅಂದ್ರಿಗಿನ ಯಾರು? ಕೆ.ಟಿ. ಶಾ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರಿಗಿನ ಖಾಲಿ ಉದಾಹರಣೆ ಎಕ್ಸಾಂಪಲ್ ನಾವು ಚೆಕ್ಗಳು ಯಾವಾಗ ಬಳಕೆ ಮಾಡ್ತೀವಿ ಅಂದ್ರೆ ನಮಗೆ ಅನುಕೂಲಕ್ಕೆ ಬೇಕಾದಾಗ ಅವಾಗ ಅದಕ್ಕೆ ಏನಂತಂದ್ರಿಗಿನ ತನ್ನ ಯಾವುದೇ ಒಂದು ಬ್ಯಾಂಕ್ಗಳು ತನ್ನ ಅನುಕೂಲಕ್ಕೆ ಬೇಕಾದಂತ ಉಪಯೋಗ ಮಾಡುವಂತ ಚೆಕ್ಗಳು ಏನಂತೀವಿ ನಾವು ಇವಾಗ? ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಕೇಳಕತ್ತೀವಿ. ನಮ್ಗೆ ಕೇಳ್ತಾರ ಕ್ವಶನ್ ಹೆಂಗ್ ಕೇಳ್ಬೋದಪ್ಪ ಅಂದ್ರಿಗಿನ ನಾವು ಚೆಕ್ಗಳನ್ನು ಇರ್ತಕ್ಕಂಥ ಏನಂತಂದ್ರಿಗಿನ ಹೋಲಿಕೆ ಮಾಡಿದ ಅಥವಾ ಹೇಳಿಕೆ ನೀಡಿದಂತ ವ್ಯಕ್ತಿ ಅಥವಾ ರಾಜಕೀಯ ಚಿಂತಕ ಯಾರಪ್ಪ ಅಂದ್ರಿಗಿನ ಕೆ.ಟಿ. ಶಾ ಅಂತ ಹೇಳ್ಬೋದು, ರೈಟಾ? ಆಮೇಲೆ ನಾವು ಇನ್ನೊಂದು ವಿಷಯ ಬಂದಾಗ ನಮ್ಮ ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದಲ್ಲಿ ನ್ಯಾಯರಕ್ಷಿತವಾಗಿಲ್ಲ ಅಂತ ಹೇಳ್ಬೋದು. ಇವಾಗ ಎಕ್ಸಾಂಪಲ್ ಇವಾಗ ನ್ಯಾಯರಕ್ಷಿತವಾಗಿಲ್ಲ ಅಂತಂದ್ರೆ ಯಾವ ರಾಜ್ಯ ನಿರ್ದೇಶಕ? ನ್ಯಾಯರಕ್ಷಿತವಾಗಿದ್ದವಪ್ಪ ಅಂದ್ರಿಗಿನ ಮೂಲಭೂತ ಹಕ್ಕುಗಳು. ನ್ಯಾಯರಕ್ಷಿತವಾಗಿಲ್ಲ ಅಂತಂದ್ರಿಗಿನ ಯಾವುದೇ ಒಂದು ನ್ಯಾಯಾಲಯದಲ್ಲಿ ದಾಳಿ ಹೂಡಕ್ ಬರಂಗಿಲ್ಲ ಅಥವಾ ಯಾವುದೇ ಒಂದು ಪ್ರಶ್ನೆ ಮಾಡಕ್ ಬರಂಗಿಲ್ಲ.
ಒಟ್ಟು ನ್ಯಾಯ ರಕ್ಷಿತವಾಗಿ ಅಂತಂದ್ರೆ ಏನಂತಂದ್ರೆ ಈಗ ಯಾವುದೇ ಒಂದು ನ್ಯಾಯದಲ್ಲಿ ನಾವೇನ್ ಮಾಡೋದಿಲ್ಲ, ದಾವೆ ಹೂಡಬಹುದು ಅಥವಾ ಎಲ್ಲ ಪ್ರಶ್ನೆ ಮಾಡಬಹುದು. ಉದಾಹರಣೆ ನಾವು ನೋಡಿದಾಗ ನ್ಯಾಯ ರಕ್ಷಿತವಾಗಿಲ್ಲ ಅಂತ ಹೇಳಕ್ ರಾಜ್ಯ ನಿರ್ದೇಶಕ ತತ್ವಗಳು. ಉದಾಹರಣೆ ಗೋ ಹತ್ಯೆ ನಿಷೇಧ ಕಾಯ್ದೆ. ಎಷ್ಟಪ್ಪ ಗೋ ಹತ್ಯೆ ನಿಷೇಧ ಕಾಯ್ದೆ ಎಷ್ಟನೇ ವಿಧಿ ಪ್ರಕಾರ? 48ನೇ ವಿಧಿಯ ಪ್ರಕಾರ ಗೋ ಹತ್ಯೆ ನಿಷೇಧ ಕಾಯ್ದೆ. ಒಟ್ಟು ಗೋ ಹತ್ಯೆ ನಿಷೇಧ ಕಾಯ್ದೆ ಕೆಲವೊಂದು ರಾಜ್ಯಗಳಲ್ಲಿ ನಿಷೇಧ ಮಾಡ್ಯಾರ, ಕೆಲವೊಂದು ರಾಜ್ಯಗಳಲ್ಲಿ ಹಂಗೆ ಏನಂತಂದ್ರೆ ಜಾರಿಯಲ್ಲಿದೆ. ಬಟ್ ಒಂದ್ ರಾಜ್ಯದಲ್ಲಿ ನಿಷೇಧ ಮಾಡ್ಯಾರ, ಒಂದ್ ರಾಜ್ಯದಲ್ಲಿ ಇದು ಮಾಡಲ್ಲ. ಆ ರಾಜ್ಯದಲ್ಲಿ ನಿಷೇಧ ಮಾಡ್ಯಾರ, ಈ ರಾಜ್ಯದಲ್ಲಿ ಮಾಡಕಂತಿರ್ತಕ್ಕಂಥ ಯಾರು ಏನಂತ ಅಲ್ಲಿ ಮಾಡ್ಯಾರ, ಇಲ್ಲಿ ಮಾಡ್ಬೇಕಂತ ಯಾರು ಏನಂತ ಆರ್ಡರ್ ಮಾಡಂಗಿಲ್ಲ, ಯಾವುದೋ ಒಂದು ಅಲ್ಲ ಕೋರ್ಟಿಗೆ ಹೋಗಂಗಿಲ್ಲ. ಆ ಇರ್ತಕ್ಕಂಥ ಸರ್ಕಾರಕ್ಕೆ ಬಿಟ್ಟಂತ ವಿಚಾರ ಅವೇ ರಾಜ್ಯ ನಿರ್ದೇಶಕ, ಅವೇನಕ್ಕೆ ನ್ಯಾಯ ರಕ್ಷಿತವಾಗಿಲ್ಲ ಅಂತ ಹೇಳ್ಬೋದು. ಅದ್ರ ರೀತಿ ಇವಾಗ ಅದೇ ಮೂಲಭೂತ ಹಕ್ಕುಗಳು ಅಂತಂದ್ರೆ ನ್ಯಾಯ ರಕ್ಷಿತವಾಗ್ಯಾವು ಅಂತ ಹೇಳ್ಬೋದು. ಏನಾಗಿವೆ? ನ್ಯಾಯ ರಕ್ಷಿತವಾಗ್ಯಾವು. ಯಾವುದೇ ಒಂದು ಅಂದ್ರೆ ಮೂಲಭೂತ ಹಕ್ಕುಗಳು ಬರ್ತಕ್ಕಂಥ ಯಾವ್ದು ಪ್ರತಿಯೊಂದು ಏನಂತಂದ್ರೆ ನಮ್ಗೆ ಅನ್ಯಾಯ ಆಗಿದೆ ಅಂದ್ರೆ ಅದ್ರ ವಿರುದ್ಧ ಏನಂತಂದ್ರೆ ಈಗ ಹೈಕೋರ್ಟ್ ಅಲ್ಲಿ ಇರ್ಬೋದು, ಸುಪ್ರೀಂ ಕೋರ್ಟ್ ಅಲ್ಲಿ ಇರ್ಬೋದು, ಯಾವುದೇ ಒಂದು ನ್ಯಾಯಾಲಯ ಏನಂತಂದ್ರೆ ಈಗ ದಾವೆ ಹೂಡಕ ಅಥವಾ ಪ್ರಶ್ನೆ ಮಾಡುವ ಒಂದು ರೈಟ್ಸ್ ಇರ್ತಕ್ಕಂಥ ನಮ್ಮ ಭಾರತದ ಎಲ್ಲಾ ಪ್ರಜೆಗಳಿಗೆ ನೀಡಿದಂತ ಸಂವಿಧಾನ ಯಾವ್ದಪ್ಪ ಅಂದ್ರಿಗಿನ ನಮ್ಮಿರ್ತಕ್ಕಂಥ ಭಾರತ ಸಂವಿಧಾನ ಅಂತ ಹೇಳ್ಬೋದು. ಹೌದಿಲ್ಲ? ರೈಟ್. ಅದೊಂದಿರ್ತಕ್ಕಂಥದ್ದು ಹೇಳ್ಬೋದು. ಅದು ನಮ್ಮ ರಾಜ್ಯ ನಿರ್ದೇಶ ತತ್ವಗಳು 4 ಭಾಗವಾಗಿ ಏನ್ ಮಾಡ್ಯಾರ ಇವಾಗ ವಿವರಿಸಲಾಗಿದೆ. ಒಂದನೇದು ಕಲ್ಯಾಣ ಸುಖಿ ರಾಷ್ಟ್ರಕ್ಕೆ ಸಂಬಂಧಿಸಿದ ತತ್ವಗಳು, ಎರಡನೇದು ಉದಾರವಾದಕ್ಕೆ ಸಂಬಂಧಿಸಿದ ತತ್ವಗಳು, ಮೂರನೇದು ಗಾಂಧಿವಾದಕ್ಕೆ ಸಂಬಂಧಿಸಿದ ತತ್ವಗಳು, ನಾಲ್ಕನೇದು ಅಂತಾರಾಷ್ಟ್ರೀಯ ಸಂಬಂಧಿಸಿದ ತತ್ವಗಳು ಅಂತ ಹೇಳಬಹುದು. ಇವು ನಮ್ಮ ಸಂವಿಧಾನದಲ್ಲಿ ನಿಮ್ಗೆ ಕೇಳ್ತಾರ, ರಾಜ್ಯ ನಿರ್ದೇಶ ತತ್ವಗಳು ಎಷ್ಟು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಅಂತ ಕೇಳ್ಬಹುದು. ಬಟ್ ಇರ್ತಕ್ಕಂಥ ಇವಾಗ 4 ಭಾಗಗಳು ಅಂತ. ಎಷ್ಟು ಭಾಗ ಇವಾಗ? 4 ಭಾಗಗಳು. ಅವಿರ್ತಕ್ಕಂಥ ಯಾವ್ದು ಇರ್ಬೋದು ಇವಾಗ 4 ಅಂತ ಹೇಳ್ಬೋದು. ಹೌದಲ್ಲ? ರೈಟಾ? ಈಗ ನಾವೇನಂತಂದ್ರಿಗಿನ ನಾವು ಭಾರತ ಸಂವಿಧಾನ ಬಂದಾಗ ನಮಗೆ ರಾಜ್ಯ ನಿರ್ದೇಶ ತತ್ವಗಳು ಆದ್ಯತೆ ಅಥವಾ ಪ್ರಿಯಾರಿಟಿ ಜಾಸ್ತಿ ಕೊಟ್ರ ಅಂತ ಹೇಳ್ಬೋದು. ಹೌದಿಲ್ಲ? ಅದ್ರಾಗ ಏನಂತಂದ್ರಿಗಿನ ನಾವು ಆ ವಿಧಿಗಳು ಬಂದಾಗ 36ನೇ ವಿಧಿ ಏನಂತಪ್ಪ ಅಂದ್ರಿಗಿನ ರಾಜ್ಯ ನಿರ್ದೇಶಕ ತತ್ವಗಳ ಅನುಷ್ಠಾನ. 36ನೇ ವಿಧಿ ಏನಪ್ಪ ಅಂದ್ರೆ ಅಂತಂದ್ರಿಗಿನ ರಾಜ್ಯ ನಿರ್ದೇಶಕ ತತ್ವಗಳ ಏನಂತಂದ್ರೆ ಅನುಷ್ಠಾನ. ಕೆಲವೊಂದು ರಾಜ್ಯಗಳಲ್ಲಿ ಅಥವಾ ಕೆಲವೊಂದು ಸರ್ಕಾರಗಳು ಏನಂತಂದ್ರಿಗಿನ ರಾಜ್ಯ ನಿರ್ದೇಶಕ ತತ್ವಗಳು ಜಾರಿಗೆ ತರಬೇಕಂತಂದು ಹೇಳ್ತಕ್ಕಂಥ ಆರ್ಟಿಕಲ್ ಯಾವ್ದಪ್ಪ ಅಂದ್ರಿಗಿನ 36 ಅಂತೀವಿ. ಯಾವ್ದು ಇವಾಗ? 36. ನೆಕ್ಸ್ಟ್ 37ನೇ ವಿಧಿ. ಇವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂತಿಲ್ಲ. ಆಲ್ರೆಡಿ ನಾ ಹೇಳಿನಿ. ಏನಂತಂದ್ರಿಗಿನ ನಿಮ್ ಕೇಳ್ತಾರ ಅಂದ್ರೆ ಅಲ್ಲ ಕೇಸಿ ಕೇಳ್ತಾರ, ಈ ಕೆಳಗಿನವುಗಳಲ್ಲಿ ಯಾವುದು ನ್ಯಾಯ ರಕ್ಷಿತವಾಗಿಲ್ಲ ಅಂತ ಕೇಳ್ತಾರ. ಅದ್ರಲ್ಲಿ ಒಂದನೇದು ಮೂಲಭೂತ ಹಕ್ಕುಗಳು, ಎರಡನೇದು ರಾಜ್ಯ ನಿರ್ದೇಶ ತತ್ವಗಳು, ನಾಲ್ಕನೇದು ಕೇಂದ್ರ ಸರ್ಕಾರ, ಇನ್ನೊಂದು ಏನಂತಂದ್ರಿಗಿನ ಮೂಲಭೂತ ಕರ್ತವ್ಯಗಳು. ಆನ್ಸರ್ ಯಾವ್ದಪ್ಪ ಅಂದ್ರಿಗಿನ ರಾಜ್ಯ ನಿರ್ದೇಶ ತತ್ವಗಳು ಅಥವಾ ನ್ಯಾಯ ರಕ್ಷಿತವಾಗಿಲ್ಲ ಅಂತಂದು. ಅಥವಾ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಥವಾ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ. ಅದಕ್ಕೆ ನಾವು ವಿಷಯ ಏನಂತಂದ್ರೆ ನ್ಯಾಯ ರಕ್ಷಿತ ಯಾವಾಗ ಅದು ಐಡೆಂಟಿಫೈ ಮಾಡೋದು. ಮೂಲಭೂತ ಹಕ್ಕುಗಳು ನ್ಯಾಯ ರಕ್ಷಿತವಾಗಿವೆ, ಬಟ್ ರಾಜ್ಯ ನಿರ್ದೇಶ ತತ್ವಗಳು ಏನಂತಂದ್ರಿಗಿನ ನ್ಯಾಯ ರಕ್ಷಿತವಾಗಿಲ್ಲ. ಅಥವಾ ಯಾವುದೇ ಒಂದು ನ್ಯಾಯದಲ್ಲಿ ಏನಂತಂದ್ರಿಗಿನ ಅಲ್ಲ ಪ್ರಶ್ನೆ ಮಾಡಕ್ ಬರಂಗಿಲ್ಲ. ಹೌದಿಲ್ಲ? ಅದೇನಂತಂದ್ರಿಗಿನ ಇವು ನ್ಯಾಯಾಲಯದಲ್ಲಿ ಏನ್ ಮಾಡಕ್ಕಾಗಲ್ಲ, ಪ್ರಶ್ನೆ ಮಾಡುವಂತಿಲ್ಲ. ಹೌದಿಲ್ಲ? ಈ ಎಕ್ಸಾಂಪಲ್ ಉದಾಹರಣೆ ಈಗ ಇನ್ನೂ ಒಂದು ಬರ್ತದೆ. ನೆಕ್ಸ್ಟ್ ಕಲ್ಯಾಣ ಸುಖಿ ರಾಷ್ಟ್ರಕ್ಕೆ ಸಂಬಂಧಿಸಿದ ತತ್ವಗಳಲ್ಲಿ ಆರ್ಟಿಕಲ್ ಏನಂತಂದ್ರಿಗಿನ 38ನೇ ಆರ್ಟಿಕಲ್ ಬಗ್ಗೆ ನಾವು ಅಧ್ಯಯನ ಮಾಡಬೇಕು. ಎಷ್ಟನೇದು ಇವಾಗ? 30ನೇ ಆರ್ಟಿಕಲ್. 30ನೇ ಆರ್ಟಿಕಲ್ ಬಂದಾಗ ನಮಗೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ದೇಶದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ ದೊರಕಿಸಿ ಕಲ್ಯಾಣ ರಾಷ್ಟ್ರ ನಿರ್ಮಾಣ ಮಾಡುವುದೇ ಅದರ ಉದ್ದೇಶ ಆಗಿದೆ. ರಾಜ್ಯ ನಿರ್ದೇಶಕ ತತ್ವಗಳು 38ನೇ ವಿಧಿಯ ಪ್ರಕಾರ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರಿಗಿನ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಸಂಸ್ಕೃತವಾಗಿ ಎಲ್ಲಾರು ಒಂದೇ ಎಂಬ ಭಾವನೆ ಮೂಡಿಸತಕ್ಕಂಥದ್ದು ಯಾವ್ದಪ್ಪ ಅಂದ್ರಿಗಿನ ಇದ್ರಲ್ಲಿ ಯಾವ್ದು ಆರ್ಥಿಕವಾಗಿ ಎಲ್ಲರೂ, ರಾಜಕೀಯವಾಗಿ ಎಲ್ಲರೂ ಏನಂತ ಸಮಾನಾವಕಾಶ ನೀಡಿದಂತ ಆರ್ಟಿಕಲ್ ಯಾವ್ದಪ್ಪ ಅಂದ್ರಿಗಿನ 38ನೇ ಆರ್ಟಿಕಲ್ ಅಂತ ಹೇಳ್ಬೋದು. ಆಮೇಲೆ 39 ಆರ್ಟಿಕಲ್ ಉಪವಿಧಿ ಏರ ಪ್ರಕಾರ ಎಲ್ಲಾ ನಾಗರಿಕರಿಗೂ ಸಮರ್ಪಕ ಜೀವನೋಪಯೋಗ ಒದಗಿಸುವುದು ಅಂತ ಹೇಳಕತ್ತಾರೆ. ಯಾವ್ದು ಇವಾಗ? ಸಮರ್ಪಕ ಜೀವನೋಪಯೋಗ ಅಲ್ಲ ಒದಗಿಸುವುದು ಅಂತ ಹೇಳೋದು. ನಾವು ಪ್ರತಿಯೊಂದು ನಮ್ಮ ಸಮಾಜದಲ್ಲಿ
ಸಮರ್ಪಕ ಜೀವನೋಪಯೋಗ ಅಂತಂದ್ರೆ ಪ್ರತಿಯೊಬ್ಬ ಉದ್ಯೋಗ, ಯಾವುದೇ ಒಂದು ಉದ್ಯೋಗ ತನಗೆ ಇಚ್ಛೆಯ ಮೇರೆಗೆ ತನ್ನ ಸಾಮಾಜಿಕ ಒಳಿತಿಗಾಗಿ ಏನಾದ್ರೂ ಮಾಡಬಹುದು. ಹೌದಿಲ್ಲ, ಅದು ಮಾಡ್ಬೋದು, ಇದು ಮಾಡ್ಬೋದು, ಅದು ಮಾಡ್ಬೋದು ಅಂತ ಯಾರು ಏನಂತಂದ್ರೆ ಪ್ರಶ್ನೆ ಮಾಡಕ ರೈಟ್ಸ್ ಇಲ್ಲ ಅಂತ ಹೇಳ್ಬೋದು. ರೈಟ್. ನೆಕ್ಸ್ಟ್ ಏನಪ್ಪ ಅಂದ್ರಿಗಿನ 39 ಉಪವಿಧಿ 4ರ ಪ್ರಕಾರ ಬಂದಾಗ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಹೇಳಕತ್ತೀವಿ. ಹೌದು, ಯಾವ್ದು ಇವಾಗ ಇದೊಂದು ಎಕ್ಸಾಮ್ಗ ಫ್ರೇಮ್ ಆಗಿದೆ ಅಂತ ಹೇಳ್ಬೋದು. ಯಾವ್ದು ಇವಾಗ 39 ಉಪವಿಧಿ 4 ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಂದ್ರೆ ಏನ ಎಕ್ಸಾಂಪಲ್ ಇವಾಗ ನಾವು ಪ್ರೈವೇಟ್ ಬಂದಾಗ ಎಕ್ಸಾಂಪಲ್ ಇವಾಗ ಹೆಣ್ಣು ಗಂಡು ಎಂಬ ಭೇದ ಭಾವ ಮಾಡ್ತಾರೆ. ಹೌದಿಲ್ಲ, ಹೆಣ್ಣು ಅಲ್ಲಿ ಕೆಲಸ ಮಾಡಕ್ ಹೋದ್ರ ಬೆಳಗ್ಗಿಂದ ಸಾಯಂಕಾಲವರೆಗೆ ಅವ್ರಿಗೆ ಇರ್ತಕ್ಕಂಥ 200 ರೂಪಾಯಿ ಕೊಟ್ರಿಗಿನ ಆಮೇಲೆ 200 ರೂಪಾಯಿ ಕೊಟ್ಟಾಗ 200 ರೂಪಾಯಿ ಕೊಟ್ರ ಆಮೇಲೆ ಬಾಯ್ಸ್ಗೆ ಏನೈತೆ ಅಂದ್ರಿಗಿನ ಕೇವಲ ಎಷ್ಟು ಕೊಡ್ತಾರಪ್ಪ ಅಂದ್ರಿಗಿನ ಎಷ್ಟು ಕೊಡ್ಬೋದು ಇವಾಗ 500 ರೂಪಾಯಿ ಕೊಡ್ತಾರೆ. ಹೌದು, ಇದೇನೈತಿ ಇವಾಗ ಪ್ರೈವೇಟ್ ಆಗ್ತಿದೆ ಯಾವ್ದು ಪ್ರಶ್ನೆ ಮಾಡಕ್. ಬಟ್ ಇವಾಗ ಏನೈತೆ ಅಂದ್ರಿಗಿನ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂದ್ರಿಗಿನ ಸರ್ಕಾರ ಇರ್ತಕ್ಕಂಥ ಯೋಜನೆಗಳು. ಈಗ ಎಕ್ಸಾಂಪಲ್ ಇವಾಗ ನರೇಗಾ ಯೋಜನೆ, ಯಾವ್ದು ನರೇಗಾ ಯೋಜನೆ ಇರ್ಬೋದು, ಅಥವಾ ಸರ್ಕಾರಿ ನೌಕರಿ ಆಗಿರ್ಬೋದು, ಅಥವಾ ಯಾವುದೇ ಒಂದು ಏನಂತ ಅಂದ್ರಿಗಿನ PG ಆಗಿರ್ಬೋದು, ಯಾವುದೇ ಒಂದು ಉದ್ಯೋಗ. ಹೌದು, ಅಲ್ಲೇನ್ ಮಾಡ್ತಾರೆ ಇವಾಗ ಸರ್ಕಾರಿ ನೌಕರ ಆದ್ರ ಏನಂತಂದ್ರಿಗಿನ ಒಂದೇ ಟೈಮಿಗೆ ಅಪಾಯಿಂಟ್ಮೆಂಟ್ ಆಯ್ತಂದ್ರೆ ಹೆಣ್ಣು ಅಥವಾ ಗಂಡಾಗಲ್ಲ ಅವ್ರಿಗೆ ಇರ್ತಕ್ಕಂಥ ಶಾಲೆ ಏನಂತಂದ್ರಿಗಿನ ಇವ್ರು ಅಲ್ಲ ಹೆಣ್ಣಾದ್ರ ಅಲ್ಲ ಕಡಿಮೆ ಕೊಡಮೋ, ಅಲ್ಲ ಲೇಡೀಸ್ ಅದರ ಇವರಿಗೆ ಅಲ್ಲ ಕಡಿಮೆ ಕೊಡಮೋ, ಬಾಯ್ಸ್ ಅದರ ಹೆಚ್ಚು ಕೊಡಮ ಅಂತ ಬರಂಗಿಲ್ಲ. ಎಲ್ಲರಿಗೂ ಏನಂತಂದ್ರಿಗಿನ ಸಮಾನವಾಗಿರ್ತದೆ. ಹೌದಿಲ್ಲ, ಅವ್ರಿಗೆ ಎಷ್ಟು ಇರ್ತದೋ ಇವ್ರಿಗೆ ಅಷ್ಟೇ ಇರ್ತದೆ. ಹೌದಿಲ್ಲ, ಅದು ಇನ್ನೊಂದು ಅಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಹೌದಿಲ್ಲ ಅದಿರ್ತ. ಇವಾಗ ಅಲ್ಲಿ ನರೇಗಾ ಹೇಗಿದೆ ಅದು ಕೂಲಿರ್ತಕ್ಕಂಥ ನರೇಗಾ ಎಷ್ಟಿದೀವನ ನಮ್ಗೆ ಇರ್ತಕ್ಕಂಥ ಕರ್ನಾಟಕದ 352 ರೂಪಾಯಿ ಎಲ್ಲರಿಗೆ, ಹೆಣ್ಣಾಗ್ಲಿ ಅಲ್ಲ ಗಂಡಾಗ್ಲಿ. ಹೌದಿಲ್ಲ, ಅಥವಾ ಅವ್ರಿಗೆಲ್ಲರಿಗೂ ಏನಂತಂದ್ರಿಗಿನ ಸಮಾನ ವೇತನ. ಹೌದಿಲ್ಲ, ಅವ್ರು ಇರ್ತಕ್ಕಂಥ ಅಲ್ಲಿ ಕೆಲಸ ಯಾವುದೇ ಒಂದು ರೀತಿ ಮಾಡಿ ಅವ್ರು ಅಲ್ಲಿರ್ತಕ್ಕಂಥ ಏನಂತಂದ್ರಿಗಿನ ಅಲ್ಲಿ ಭೇದ ಭಾವ ಮಾಡೋದಿಲ್ಲ. ಆರ್ಟಿಕಲ್ ಯಾವ್ದಪ್ಪ ಅಂದ್ರಿಗಿನ ಯಾವ್ದು ಇವಾಗ 39 ಉಪವಿಧಿ 4ರ ಪ್ರಕಾರ. ಆಮೇಲೆ 39 ಎ ವಿಧಿ, ಯಾವ್ದು 39 ಎ ವಿಧಿ. ಇಲ್ಲಿ ಬಂದಾಗ ರಾಜ್ಯವು ಸಮಾನ ಅವಕಾಶ ಆಧಾರದ ಮೇಲೆ ನ್ಯಾಯ ಒದಗಿಸಿ ಬಡವರಿಗೆ ಉಚಿತ ನ್ಯಾಯ ಒದಗಿಸುವುದು ಅಂತ ಹೇಳುತ್ತೆ. ಅವರಿಗೆ ಬಡವರಿಗೆ ಉಚಿತ ನ್ಯಾಯ ಒದಗಿಸುವುದು ಅಂದ್ರೆ ಈಗ ನಾವು ನೋಡಿದಾಗ ಎಲ್ಲಾ ವ್ಯಕ್ತಿಗಳು ಬಡವರಿಗೆ ಕೆಲವೊಂದು ಕೇಸುಗಳು ದಾಖಲೆಗಳಂತಂದ್ರಿಗಿನ ವಕೀಲರಿಗೆ ಕೊಡ್ತಕ್ಕಂತ ಭತ್ಯೆ ಇರ್ತಕ್ಕಂಥ ಚಾರ್ಜಸ್ ಇರ್ಬೋದು, ಯಾವ್ದವ್ರಿಗೆ ಏನಂತಂದ್ರಿಗಿನ ಅವ್ರಿಗೆ ಅಮೌಂಟ್ ಇರಂಗಿಲ್ಲ. ಬಟ್ ಅವ್ರಿಗೆ ಏನಂತಂದ್ರಿಗಿನ BPL ಅಂದ್ರಿಗಿನ ಬಿಲೋ ಪಾವರ್ಟಿ ಲೈನ್ ಅಂದ್ರಿಗಿನ BPL ಅಥವಾ ಕಡು ಬಡವರಿಗೆ ಏನ್ ಮಾಡುವಾಗ ನಮ್ಮ ಸರ್ಕಾರ ಕಡೆಯಿಂದ 39 ಏನು ಉಪವಿಧಿ ಪ್ರಕಾರ ಅವರಿಗೆ ಸರ್ಕಾರ ಕಡೆಯಿಂದ ಸರ್ಕಾರ ವಕೀಲ ಏನಂತಂದ್ರೆ ಅವ್ರ ಪರವಾಗಿ ವಾದ ಮಾಡುವ ಒಂದು ನಮ್ಮ ಸಂವಿಧಾನ ಅಳವಡಿಸಲಾಗಿದೆ. ಬಟ್ ಅವ್ರಿಗೆ ಇರ್ತಕ್ಕಂಥ ಎಲ್ಲರೂ ಸಿಗಂಗಿಲ್ಲ, ಅಲ್ಲ ಕೆಲವು ಜನಗಳಿಗೆ ಮಾತ್ರ ಏನಂತಂದ್ರೆ ಅದರ ಉಪಯೋಗ ಪಡೆದುಕೊಳ್ಬಹುದು ಅಂತ ಹೇಳ್ಬೋದು. ಹೌದಲ್ಲ, ಯಾವಾಗ ಅದೊಂದಿರ್ತಕ್ಕಂಥ ಉಚಿತ ನ್ಯಾಯ ಅಂತ ಹೇಳಿ 10ನೇ ಆರ್ಟಿಕಲ್ ಪ್ರಕಾರ 39 ಎ ವಿಧಿ ಪ್ರಕಾರ. ಕ್ವಶನ್ ಏನ್ ಮಾಡೋದಂತಂದ್ರಿಗಿನ 39 ಎ ವಿಧಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತ. ಕೆಳಗಿನ ಸಾಮೂಹಿಕ ವಿವಾಹ ಇರ್ಬೋದು, ಅಥವಾ ಯಾವ್ದು ಉಚಿತ ನ್ಯಾಯ ಇರ್ಬೋದು, ಅಥವಾ ಇನ್ನೊಂದು ಯಾವ್ದಂತಂದ್ರಿಗಿನ ಕಲ್ಯಾಣ ರಾಷ್ಟ್ರಕ್ಕೆ ಇರ್ಬೋದು, ಅಥವಾ ಮೇಲಿನ ಯಾವುದು ಅಲ್ಲ ಅಂತ ಕೇಳ್ತಾರೆ. ಕ್ವಶನ್ ಯಾವ್ದಪ್ಪ ಅಂದ್ರಿಗಿನ ನ್ಯಾಯ ಅಲ್ಲ ಬಡವರಿಗೆ ಉಚಿತ ನ್ಯಾಯ ಒದಗಿಸಿಕೊಡೋದು. 10ನೇ ಆರ್ಟಿಕಲ್ ಇವಾಗ 39 ಏನ ಆರ್ಟಿಕಲ್ ಅಂತ ಹೇಳ್ಬೋದು. ರೈಟ್, ಅದೊಂದು ತಕೊಂಡ್ ಮಾಡೋದು. ನೆಕ್ಸ್ಟ್ 41 ಆರ್ಟಿಕಲ್ ಕೆಲಸ ಮತ್ತು ವಿದ್ಯಾಭ್ಯಾಸದ ಹಕ್ಕುಗಳಿಗೆ ಸಂಬಂಧಿಸಿದ ನಿಯಮಗಳು ರೂಪಿಸಿ ರಾಜ್ಯಗಳ ನೇಮಿಸಿ ನಿರುದ್ಯೋಗ ವೃದ್ಧರಿಗೆ ಕಾಯಿಲೆಯಿಂದ ನಡುವವರಿಗೆ ಆರ್ಥಿಕ ಸಹಾಯ ಮಾಡುವುದು. ಈಗ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೆ ಏನಂತಂದ್ರಿಗಿನ ನಿರುದ್ಯೋಗ ಆಗಿರ್ಬೋದು ಅಥವಾ ಇರ್ತಕ್ಕಂಥ ಯಾವ್ದಿವಾಗ ಇರ್ತಕ್ಕಂಥ ವಯಸ್ಸಾದವರಿಗೆ ಅಥವಾ ವೃದ್ಧರಿಗೆ ಅಥವಾ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು ಅಥವಾ ವಿಧಿಯರಿಗೆ ಅಂದ್ರೆ ಗಂಡಗಿನ ಅಕಾಲಿಕವಾಗಿ ಮಾಡೋದಿದ್ದಾರೆ ಹೆಣ್ಣಿಗೆ ಅಂತಂದ್ರೆ ವಿಧಿಯರಾಗಿ ಅವೆಲ್ಲ ಏನಂತ ಅಥವಾ ಯಾವುದೇ ಒಂದು ಮರಣಾಂತಿಕ ಕಾಯಿಲೆಗಳಿಂದ ನಡುವಂತ ವ್ಯಕ್ತಿಗಳಿಗೆ ಸರ್ಕಾರ ಕಡೆಯಿಂದ ಆರ್ಥಿಕ ನೆರವು ಕೊಡ್ತಕ್ಕಂಥ ಆರ್ಟಿಕಲ್ ಯಾವ್ದಪ್ಪ ಅಂದ್ರಿಗಿನ 41 ಆರ್ಟಿಕಲ್. ಇವಾಗ ಸಂಧ್ಯಾ ಸುರಕ್ಷಾ ಯೋಜನೆ, ವಿಧವೆ ವೇತನ, ಮಾರಣಾಂತಿಕ ರೋಗಗಳಿಂದ ಬಳಲುತ್ತಿರುವಂತ ವ್ಯಕ್ತಿಗಳಿಗೆ ಆರ್ಥಿಕ ನೆರವು ನೀಡ್ತಕ್ಕಂಥ ಆರ್ಟಿಕಲ್ ಅಥವಾ ಆರ್ಥಿಕ ಸಹಾಯ ನೀಡ್ತಕ್ಕಂಥ ಆರ್ಟಿಕಲ್ ಯಾವ್ದಪ್ಪ ಅಂದ್ರಿಗಿನ ನಾವು ಎಷ್ಟೇ ಇವಾಗ 41 ಆರ್ಟಿಕಲ್ ಅಂತ ಹೇಳ್ತೀವಿ. ರೈಟಾ?
ಆಮೇಲೆ ಎರಡನೇದು ಉದಾರವಾದಕ್ಕೆ ಸಂಬಂಧಿಸಿದ ತತ್ವಗಳು ಅಂತ. ಉದಾರವಾದಕ್ಕೆ ನಾವು ಯಾವುದೇ ಒಂದು ವಿಷಯ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾಗುವುದಿಲ್ಲ. ಯಾವುದೇ ಒಂದು ವಿಷಯವನ್ನು ಸರಿಯಾಗಿ ಗ್ರಹಿಕೆ ಮಾಡಿದಾಗ ಮನುಷ್ಯ ಫಸ್ಟ್ ಏನಂತಂದ್ರೆ ಲಿಸನಿಂಗ್ ಅಲ್ಲ ಕೇಳ್ತಕ್ಕಂಥ ಶಕ್ತಿ ಯಾವಾಗ ಮಾಡ್ತಾನೆ ಅವಾಗ ಏನಂತಂದ್ರೆ ಹೌದಿಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಾವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಾಸ್ ಆಗಬೇಕು, ಎಕ್ಸಾಮ್ ನಾವು ಆಗ್ಬೇಕಂದ್ರೆ ನಾವು ಫಸ್ಟ್ ನಾವೇನಂತಂದ್ರೆ ನಾವು ತ್ಯಾಗ ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ನಾವು ಓದೋ ಸೆಕೆಂಡ್ ಫಸ್ಟ್ ಮೊದಲು ಏನಂತಂದ್ರೆ ಕುಂತಲ್ಲೇ ಕುಂದ್ರದಿರ್ತಕ್ಕಂಥ ಆ ವ್ಯಕ್ತಿ ಆಲ ಕಲಿಬೇಕು. ಕುಂತಲ್ಲೇ ಕುಂತಿದ್ದಾಗ ಕಲ್ತಾಗ ಆಮೇಲೆ ಏನಾಗುತ್ತೆ ಇವಾಗ ಆಮೇಲೆ ಏನಂತಂದ್ರೆ ಆಮೇಲೆ ಓದಕ್ ಸ್ಟಾರ್ಟ್ ಮಾಡ್ಬೇಕು. ಹೌದಿಲ್ಲ. ಆಮೇಲೆ ಓದಕ್ಕಂತಿರ್ತಕ್ಕಂಥ ಏನಂತಂದ್ರೆ ಆ ವ್ಯಕ್ತಿ ಹೇಳ್ದ ಓದೋದು ಬರೆಯೋದು ಬರೀ ಓದೋದಲ್ಲ. ಓದ್ಬೇಕು ಬರಿಬೇಕು ನೋಟ್ಸ್ ಮಾಡ್ಬೇಕು, ಓದ್ಬೇಕು ಬರಿಬೇಕು ನೋಟ್ಸ್ ಮಾಡ್ಬೇಕು. ಬರೀ ನಾವು ಓದ್ಕೊಂಡು ಏನಾಗುತ್ತೆ ಮನುಷ್ಯಾಗ ಒಂದು ತಾಸು 20 ನಿಮಿಷ ಏನಂತ ಇವಾಗ ಟಯರ್ಡ್ ಆಗ್ಬಿಡುದು. ಯಾವಾಗ ನಮಗೆ ಟಯರ್ಡ್ ಆಗಲ್ಲಪ್ಪ ಅಂತಂದ್ರೆ ನಾವು ಓದ್ಬೇಕು, ಓದಿದ್ದು ಬರಿಬೇಕು, ಬರೋದ್ರಿಂದ ಅಲ್ಲ ಕೀಬೋರ್ಡ್ ಮಾಡ್ಬೇಕು. ಅವಾಗ ಏನಂತಂದ್ರೆ ಹಾರ್ಡ್ ವರ್ಕ್ ಇಂತ ನಾವೇನಂತಂದ್ರೆ ಸ್ಮಾರ್ಟ್ ವರ್ಕ್ ಮಾಡ್ರೆ ಏನಂತಂದ್ರೆ ಇರ್ತಕ್ಕಂಥ ಏನಂತಂದ್ರೆ ಶಾರ್ಟ್ ಔಟ್ ಅಲ್ಲಿ ಇರ್ತಕ್ಕಂಥ ಜಾಬ್ ಪಡ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ತಮ್ಮ ಸಾಧನೆ ಅಥವಾ ಗುರಿಯನ್ನು ಮುಟ್ಟಕ ಸಾಧ್ಯ ಆಗುತ್ತೆ. ಹೌದಿಲ್ಲ. ಬರೀ ಓದೋದ್ರಿಂದ ಆಗಿಲ್ಲ, ಬಟ್ ಇರ್ತಕ್ಕಂಥ ಒಂದೇ ವಿಚಾರ ಇರ್ಬೇಕು ಮನುಷ್ಯ. ಹೌದಿಲ್ಲ. ನಮ್ಗೆ ಇರ್ತಕ್ಕಂಥ ಗುರಿ ಬಗ್ಗೆ ಮಾತ್ರ ಇರ್ಬೇಕು. ನಾವು ಅಡ್ಡ ಗಿಡ್ಡ ಇರ್ತಕ್ಕಂಥ ಎಲ್ಲ ಯಾವ ಜನಗಳ ಅಕ್ಕಪಕ್ಕ ನಮ್ಮ ಸ್ನೇಹಿತರು ನಮ್ಮ ಬಂಧುಗಳಿಗೆ ಏನೇನೋ ಅಂತಿರ್ತಾರ ಅದ್ರ ಬಗ್ಗೆ ಯಾವುದ್ರ ಬಗ್ಗೆ ತಲೆನೇ ಕೆಡಿಸಬಾರ್ದು. ನಾವು ಇರ್ತಕ್ಕಂಥ ಗುರಿ ಏನು, ನಮ್ಮ ತಂದೆ ತಾಯಿ ಇರ್ತಕ್ಕಂಥ ರೊಕ್ಕ ನಮಗೆ ಯಾಕೆ ಕೊಟ್ಟಾರ, ನಿಮ್ ತಂದೆ ತಾಯಿ ಕೊಟ್ಟಿರ್ತಾವ ಈ ಓಸಕ್ಕೆ ಧಾರವಾಡ ಕಳಿಸಿರ್ತಾರ, ಬೆಂಗಳೂರು ಕಳಿಸಿರ್ತಾರ, ಬಿಜೆಪುರ ಕೊಟ್ಟಿರ್ತಾರ, ಅವ್ರ ರೊಕ್ಕ ಎಲ್ಲೇ ತಂದಿರ್ತಾವ ಯಾರಿಗೆ ಗೊತ್ತಿರುತ್ತೆ, ನಿಮ್ ತಂದೆ ತಾಯಿ ಗೊತ್ತಿರುತ್ತೆ. ಅಥವಾ ಎಲ್ಲಿ ಕೊಟ್ಟಾರ ಅಂತ ನಿಮ್ಗೆ ಅದು ಅರಿವಿರ್ಬೇಕು. ನಾವಿಲ್ಲಿ ಬರೀ ಓದಾಕ ಬಂದು ಬರೀ ಮಜಾ ಮಾಡೋದಲ್ಲ. ಹೌದಿಲ್ಲ. ಆ ಮಜಾ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ನಾವೇನ್ ಮಾಡ್ಬೇಕು ಇವಾಗ ಓದ್ಬೇಕು, ಆ ಸಮಸ್ಯೆಗಳನ್ನ ಅಲ್ಲ ಬಗೆಹರಿಸ್ಬೇಕು. ಹೌದಿಲ್ಲ. ನಾವ್ ಅಲ್ಲಿ ಇರ್ತಕ್ಕಂಥ ಎಷ್ಟೋ ಯಾವ್ದೋ ಒಂದು ಚೀಟಿ ಎತ್ತಿ ಕೊಟ್ಟಿರ್ತಾರೆ, ಯಾವ್ದೋ ಒಂದು ಸಾಲ ಮಾಡಿ ಕೊಟ್ಟಿರ್ತಾರೆ, ಉಪಯೋಗ ಮಾಡ್ಬೋದು. ಆರೋಗ್ಯ ತಂದು ಇಲ್ಕಂದ್ರೆ ಏನಂತ ನಾವು ತಂದೆ ತಾಯಿದೆಲ್ಲ ಬರ್ತಡೇ ಮಾಡಲ್ಲ, ಬರೀ ಅಲ್ಲಿ ಯಾರು ಮಾಡಕ್ ಹೋಗ್ತೀವಿ ಅಲ್ಲಿ ಹುಡುಗರ ಬರ್ತಡೇ ಮಾಡಕ್ ಹೋಗ್ತೀವಿ ಮಧ್ಯರಾತ್ರಿ. ರೊಕ್ಕ ಯಾರೋ ನಿಮ್ ತಂದೆ ತಾಯಿ ಕಳ್ಸಿರ್ತಾರೆ, ಇವಾಗ ಅಲ್ಲ ಓದ ಕಳ್ಸಿರ್ತಾರೆ. ಹೌದಿಲ್ಲ. ಅಲ್ಲಿ ವಿಷಯ ಮಾಡಿ ಮಧ್ಯರಾತ್ರಿ ಅಲ್ಲಿ ವಿಷಯ ಬರ್ತಡೇ ಅಂತದೆಲ್ಲ ಯಾವ ಬರಂಗಿಲ್ಲ ಕೆಲ್ಸಕ್ಕೆ. ನಿಮ್ಗೆ ಇರ್ತಕ್ಕಂಥ ಸಮಸ್ಯೆಗಳಾದಾಗ ನಿಮ್ಗೆ ಇರ್ತಕ್ಕಂಥ ಯಾರು ಬರ್ತಾರ, ನಿಮ್ ತಂದೆ ತಾಯಿನೇ ಬರ್ತಾರ. ಯಾರು ಇರ್ತಕ್ಕಂಥ ಹುಡುಗ ಬರಂಗಿಲ್ಲ, ಹುಡುಗಿ ಬರಂಗಿಲ್ಲ. ಯಾವಾಗ ನಾವ್ ಇರ್ತಕ್ಕಂಥ ನಾವು ಸರಿಯಾಗಿ ಏನಂತಂದ್ರೆ ಮಾರ್ಗದರ್ಶನ ನಡಿಬೇಕು. ಅವೆಲ್ಲ ಏನಂತಂದ್ರೆ ಲವ್ ಇರ್ತಕ್ಕಂಥ ಏನಂತ ಮಾಡಿದಾಗ ಮುಂದೆ ಫ್ಯೂಚರ್ಗೆ ಬಹಳ ಎಫೆಕ್ಟಿವ್ ಆಗಿತ್ತು. ಹೌದಲ್ಲ. ಅವೆಲ್ಲ ಏನಂತ ಬಿಟ್ಬಿಡಕ್ ನಮ್ಗಿರ್ತಕ್ಕಂಥ ನೀವು ಜೀವನದಾಗ ಸಾಧನೆ ಮಾಡ್ರಿ, ಅವಾಗ ಎಲ್ಲಾರು ಬರ್ತಾರ, ಬಂದು ಬಳಗ ಲವ್ ಎಲ್ಲಾರು ಹುಡುಗಿಯರು ಇರ್ತಕ್ಕಂಥ ನಮಗಿರ್ತಕ್ಕಂಥ ಸಾಧನೆ ಮಾಡಿದಾಗ. ಹೌದು. ನಾವ್ ಈಗ ಇರ್ತಕ್ಕಂಥ ಓದೋ ಟೈಮಿಗೆ ನಾವ್ ಏನಂತಂದ್ರೆ ನಾವು ಹುಡುಗ ಅಥವಾ ನಾವು ಲವ್ ಅಂತ ಬಿದ್ದಾಗ ಆ ಮೈಂಡ್ ಬಿದ್ದಾಗ ನಾವು ನಮ್ಮ ಇರ್ತಕ್ಕಂಥ ಫ್ಯೂಚರ್ ಆಗಿಲ್ಲ. ನಮ್ಮ ಇರ್ತಕ್ಕಂಥ ಮರ ಎಕ್ಸಾಂಪಲ್ ಯಾವುದೇ ಒಂದು ಮರ 4 ಮಂದಿಗೆ ನೆರಳು ಕೊಡ್ಬೇಕು ಅಥವಾ 4 ಮಂದಿಗೆ ಹಣ್ಣು ಕೊಡ್ಬೇಕಂದ್ರೆ ಯಾವಾಗ ಕೊಡ್ತದಪ್ಪ ಅಂದ್ರೆ ತಾನು ದೊಡ್ಡದಾಗಿ ಆಳವಾಗಿ ಬೆಳೆದಾಗ ಮಾತ್ರ ಕೊಡ್ತೈತಿ. ಬೆಳೆಬೇಕಂದ್ರೆ ನೀವು ಸಣ್ಣದಾಗ ನಾವು ಹಾಕೊಂತಿಂದ ಮುರ್ಕಂತ ಏನಾಗುತ್ತೆ ಇವಾಗ ಅದು ಬೆಳೆಯಂಗಿಲ್ಲ ಸರಿಯಾಗಿ. ಅದಕ್ಕೆ ನಾವೇನಂತಂದ್ರೆ ನಾವು ಸರಿಯಾಗಿ ನಾವು ಅದಿರ್ತಕ್ಕಂಥದ್ದು 44ನೇ ವಿಧಿಯ ಪ್ರಕಾರ ದೇಶದಾದ್ಯಂತ ಏನಂತಂದ್ರೆ ಸಿವಿಲ್ ಕೋಡ್ಗಳನ್ನು ತರುವುದು ಪ್ರಥಮವಾಗಿ ಏನಪ್ಪಾ ಅಂದ್ರೆ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಏನಂತಂದ್ರೆ ಜಾರಿಗೆ ತಂದ ಪ್ರಥಮದಂತ ಹೇಳ್ಬೋದು. ಹೌದಿಲ್ಲ. ರೈಟ್. ಆಮೇಲೆ ಈಗ 45ನೇ ವಿಧಿಯ ಪ್ರಕಾರ ಇದೆ ವೆರಿ ಇಂಪಾರ್ಟೆಂಟ್ ಅಂತ ಕೇಳ್ಬೋದು. ಇದು ಕೇಳಲ್ಲ. 45ನೇ ಏನಂತಂದ್ರೆ 0ರಿಂದ 6 ವರ್ಷದ ಒಳಗಿನ ಮಕ್ಕಳಿಗೆ 0ರಿಂದ 6 ವರ್ಷದ ಒಳಗಿನ ಮಕ್ಕಳಿಗೆ ಸರ್ಕಾರ ಕಡೆಯಿಂದ ಏನ್ ಮಾಡೋದು ಇವಾಗ ಅವರಿಗೆ ಬಾಲ್ಯ ಪೋಷಣೆ ಏನಂತ ಬಾಲ್ಯ ಪೋಷಣೆ ಉತ್ತಮ ಶಿಕ್ಷಣ ಒದಗಿಸುವುದು. ನೀವು ಕೇಳ್ತೀರಿ ಇವಾಗ ಅಲ್ಲ 0ರಿಂದ 6 ವರ್ಷದ ಒಳಗಿನ ಮಕ್ಕಳು ಬರೀ ಅಲ್ಲ ತಂದೆ ತಾಯಿ ಅಥವಾ ತಾಯಿ ತಂದೆ ಇರ್ತಾರೆ, ಅವ್ರು ಅಲ್ಲಿ ಸರ್ಕಾರ ಏನ್ ಮಾಡ್ಕೊಂತಾರೆ ಅಂತ ಅನ್ಬೋದು ನೀವು. ಬಟ್ ಇವಾಗ ಏನಂತ 0ರಿಂದ 6 ವರ್ಷದ ಒಳಗಿನ ಮಕ್ಕಳಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಅಂಗನವಾಡಿ ಇರ್ತಕ್ಕಂಥ ಶಾಲೆಗಳು ಪ್ರಾರಂಭ ಆಗಿವೆ. ಹೌದಿಲ್ಲ. ಅಂಗನವಾಡಿ ಇರ್ತಕ್ಕಂಥ ಶಾಲೆಗಳಲ್ಲಿ ಆ ಹುಡುಗರಿಗೆ ಏನಂತಂದ್ರೆ ಏನ್ ಮಾಡ್ತಾರೆ ಇವಾಗ ಪೌಷ್ಟಿಕ ಅಂಶಗಳು ಇರ್ಬೋದು, ಆ ವ್ಯಕ್ತಿ ಇರ್ತಕ್ಕಂಥ ಬೇಕಾದಂತ ವ್ಯಕ್ತಿ ಇರ್ತಕ್ಕಂಥ ಆಹಾರ ಆಗಿರ್ಬೋದು, ವ್ಯಕ್ತಿ ಬೇಕಾದಂತ ಶಿಕ್ಷಣ ಆಗಿರ್ಬೋದು, ಏನಂತಂದ್ರೆ ಸರ್ಕಾರಿ ನೋಡಿ ಅದೆಷ್ಟು 0ರಿಂದ 6 ವರ್ಷದ ಒಳಗಿನ ಮಕ್ಕಳಿಗೆ ಅದಕ್ಕೆ ಆರ್ಟಿಕಲ್ 0ರಿಂದ 6 ವರ್ಷದ ಒಳಗಿನ ಮಕ್ಕಳಿಗೆ ಪೋಷಣೆ ಸರ್ಕಾರ ಮಾಡ್ತಕ್ಕಂಥ ಆರ್ಟಿಕಲ್ ಯಾವ್ದಪ್ಪ ಅಂದ್ರೆ ಯಾವ್ದು ಹೇಳ್ಬೋದು ಇವಾಗ 45 ಅಂತ ಹೇಳ್ಬೋದು. ಇನ್ನೊಂದು ಕ್ವಶನ್ ಆಲ್ರೆಡಿ ಫ್ರೇಮ್ ಮಾಡ್ಯಾರ. 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಅದೊಂದು ಜಾರಿ ಬಂದಿದೆ. ಯಾವ್ದು ಇವಾಗ ಅದು 21A ಆರ್ಟಿಕಲ್ ಪ್ರಕಾರ ಏನ್ ಮಾಡಿಲ್ಲ. 21A ಆರ್ಟಿಕಲ್ ಪ್ರಕಾರ ಪ್ರತಿಯೊಬ್ಬ
ವಿದ್ಯಾರ್ಥಿ 6 ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡುವುದು ಸರ್ಕಾರದ ಒಂದು ಕರ್ತವ್ಯ ಆಗಿದೆ ಮತ್ತು ಹಕ್ಕು ಆಗಿದೆ ಅಂತ ಹೇಳ್ಬೋದು. ಎರಡೂ ಇದೆ, ಕರ್ತವ್ಯ ಆಗಿದೆ, ಹಕ್ಕು ಆಗಿದೆ ಅಂತ ಹೇಳ್ಬೋದು. ಹೌದು, ಮೂಲಭೂತ ಹಕ್ಕುಗಳು ಏನಂತ ಅಲ್ಲ, ಮೂಲಭೂತ ಅಲ್ಲ ಕರ್ತವ್ಯಗಳು ಎಷ್ಟಿದ್ವಪ್ಪ ಅಂದ್ರಿಗೆ 10 ಬಗ್ಗೆ ಏನಂತ 11 ಹಾಕಿ ಇದೆ ಒಂದು ಯಾವ್ದು 11ನೇದು. ಹೌದು, 6 ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಅದನ್ನ ತಂದು ಕೊಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರಿಗೆ 6 ರಿಂದ 14 ಯಾವ್ದು 21 ಆರ್ಟಿಕಲ್. ಹೌದು, ಇದು ಎಕ್ಸಾಮ್ಗೆ ಫ್ರೇಮ್ ಆಗಿದೆ. 21ನೇ ಆರ್ಟಿಕಲ್ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ, ಈ ಕೆಳಗಿನವುಗಳಲ್ಲಿ ಅಂತ ಕೇಳಾರೆ. ಹೌದು, 0 ರಿಂದ 6 ವರ್ಷದ ಒಳಗಿನ ಮಕ್ಕಳಿಗೆ ಪೋಷಣೆ, ಅಥವಾ 6 ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಪೋಷಣೆ, ಅಥವಾ 14 ರಿಂದ 20 ವರ್ಷದವರೆಗೆ, ಅಥವಾ ಅಲ್ಲ ಬಾಲ ಶಿಕ್ಷಣ, ಅಥವಾ ಮೇಲಿನ ಯಾವುದು ಅಲ್ಲ ಅಂತ ಕೇಳ್ತಾರೆ. ಆನ್ಸರ್ ಯಾವುದು ಇವಾಗ ಕೇಳಿದಾಗ 6 ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡ್ತಕ್ಕಂಥದ್ದು ಒಂದು ಪ್ರಮುಖ ಅಂತ ಹೇಳ್ಬೋದು. ರೈಟ್. ನೆಕ್ಸ್ಟ್ ಇನ್ನು ಒಂದು 50ನೇದು, ಇದು ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಬೇರ್ಪಡಿಸುವುದು ಅಂತ ಬರ್ತದೆ. ಇಲ್ಲಿ ಕಾರ್ಯಾಂಗ ಯಾವುದು, ನ್ಯಾಯಾಂಗ ಯಾವುದು ಎಂಬ ನಮಗೆ ಸ್ಪಷ್ಟ ಅರಿವಿರ್ಬೇಕಾಗುತ್ತದೆ. ಯಾವುದು ಇವಾಗ ಸ್ಪಷ್ಟ ಅರಿವಾಗುತ್ತೆ. ಹೌದಿಲ್ಲ, ಯಾವಾಗಂದ್ರಿಗಿನ ಕಾರ್ಯಾಂಗ ಅಂದ್ರಿಗಿನ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಅವರ ಸಚಿವ ಸಂಪುಟ ಅಂತ ಅಂತೀವಿ. ನ್ಯಾಯಾಂಗ ಅಂದ್ರಿಗಿನ ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಜಿಲ್ಲೆ ನ್ಯಾಯಾಲಯಗಳು ಅಂತೀವಿ. ಅವೆರಡು ಬೇರೆ ಇರ್ತಕ್ಕಂಥದ್ದು ಆರ್ಟಿಕಲ್ ಯಾವ್ದಪ್ಪ ಅಂದ್ರಿಗಿನ 50ನೇ ಆರ್ಟಿಕಲ್. ಇದಿರ್ತಕ್ಕಂಥ ಯಾವ್ದು ಸುಪ್ರೀಂ ಕೋರ್ಟಿನ ಮುಖ್ಯ ಅವ್ರಲ್ಲಿ ನೇಮಕ ಮಾಡ್ಬೇಕಂದ್ರೆ ಯಾವ್ದಪ್ಪ ಅಂದ್ರಿಗಿನ ಒಂದು ಕೊಲೆಜಿಯಂ ಆಕ್ಟ್ ಇದೆ. ಯಾವ್ದು ಇವಾಗ ಕೊಲೆಜಿಯಂ ಆಕ್ಟ್ ಇದೆ. ಯಾವ್ದಿದೆ ಇವಾಗ ಕೊಲೆಜಿಯಂ ಆಕ್ಟ್ ಮೂಲಕ ಅದೇ ರೀತಿ ಕಾರ್ಯಾಂಗ ನ್ಯಾಯಾಂಗ ಏನಂತದ್ರಿಗಿನ ಪ್ರತ್ಯೇಕವಾಗಿದೆ ಅಂತ ಹೇಳ್ಬೋದು. ಹೌದಿಲ್ಲ, ಅದಕ್ಕೆ ಹಸ್ತಕ್ಷೇಪ ಮಾಡುವುದಿಲ್ಲ. ಅದರಿಂದ ಹಸ್ತಕ್ಷೇಪ ಆಯ್ತು ಅಂದ್ರೆ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರಜೆಗಳಿಗೆ ಸಮರ್ಪಕವಾಗಿ ನ್ಯಾಯ ಕೊಡಕ ಸಾಧ್ಯ ಆಗಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ 3ನೇದು ಗಾಂಧಿವಾದಕ್ಕೆ ಸಂಬಂಧಿಸಿದ ತತ್ವಗಳಲ್ಲಿ 46ನೇ ಆರ್ಟಿಕಲ್ ಹಿಂದುಳಿದ ಜನಾಂಗದ ಜನರು ಶಿಕ್ಷಣ, ಆರ್ಥಿಕ ಹಿತಾಸಕ್ತಿಯನ್ನು ಅಭಿವೃದ್ಧಿಗೊಳಿಸಲು ಸಾಮಾಜಿಕ ನ್ಯಾಯ ಒದಗಿಸುವುದು. ಹೌದು, ಪ್ರತಿಯೊಬ್ಬರು ಏನಂತಂದ್ರೆ ಈಗ SC ಇರ್ಬೋದು, ST ಇರ್ಬೋದು, OBC ಇರ್ಬೋದು, ಎಲ್ಲಾ ವಿದ್ಯಾರ್ಥಿಗಳಿಗೆ ಶಿಕ್ಷಣವಾಗಿ ಏನಂತಂದ್ರೆ ಅವ್ರು ಇರ್ತಕ್ಕಂಥ ಸಾಮಾಜಿಕ ನ್ಯಾಯ ಒದಗಿಸಿಕೊಡೋದು ಎಷ್ಟನೇ ಆರ್ಟಿಕಲ್ ಇವಾಗ 46ನೇ ಆರ್ಟಿಕಲ್ ಅಂತ ಹೇಳ್ಬೋದು. ಈಗ ಎಕ್ಸಾಂಪಲ್ ಇವಾಗ SC ST ಇರ್ತಕ್ಕಂಥ ಮೀಸಲಾತಿ, SC ಮತ್ತು ST ಇರ್ತಿರ್ತಕ್ಕಂಥ ಮೀಸಲಾತಿ ಎಲ್ಲಿ ಆಗಿದಪ್ಪ ಅಂದ್ರಿಗಿನ ಈಗ ಸಂವಿಧಾನ ಪ್ರಕಾರ 2021 ರಿಂದ 2030 ತನ ಇದೆ ಮೀಸಲಾತಿ. ಅದು ಮುಂದೆ ರದ್ದಾಗ್ಬೋದು, ಅಲ್ಲ ಕಂಟಿನ್ಯೂ ಆಗುದು. ಬಿಟ್ಟಂತ ವಿಚಾರ ಯಾವ್ದು ಇವಾಗ ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಹೌದು, ಇದ್ರ ಯಾರಲ್ಲ ಪ್ರಶ್ನೆ ಮಾಡಕ್ ಬರಂಗಿಲ್ಲ. ಹೌದು, ಯಾವ್ದು ಇವಾಗ ಇರ್ತಕ್ಕಂಥ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ 47ನೇ ವಿಧಿ ಆರೋಗ್ಯಕ್ಕೆ ಮಾರಕವಾದ ಡ್ರಗ್ಸ್ ಗಳನ್ನು ನಿಷೇಧ ಮಾಡುವುದು. ಉದಾಹರಣೆ ನಾವು ನೋಡಿದಾಗ ಯಾವುದೇ ಒಂದು ಡ್ರಗ್ಸ್ ಅಂದ್ರೆ ಆ ದೈಹಿಕ ವ್ಯಕ್ತಿಗಳಿಗೆ ಮಾರಕವಾದಂತ ಡ್ರಗ್ಸ್ ಗಳು ಏನಂತಂದ್ರೆ ಈ ನಿಷೇಧ ಮಾಡೋದು. ಉದಾಹರಣೆ ನಮ್ಮ ಕರ್ನಾಟಕ ಸರ್ಕಾರ 2007 ಏನಂತಂದ್ರೆ ಈಗಿನ ಪಾನ ಏನಂತಂದ್ರೆ ಈಗಿನ ವಿರೋಧಿ ಕಾಯ್ದೆ ಏನೈತಿ ಇವಾಗ ಜಾರಿಗೆ ಬಂತು. ಅವೆಲ್ಲ ಮೊದಲು 2007 ಪಾಕೆಟ್ ಮಾಡಿದ್ರು, ಯಾವುದು ಸರಾಯಿ. ಅವಾಗೆಲ್ಲ ಏನಂತ ಅದೇಂತ ಆರೋಗ್ಯಕ್ಕೆ ಮಾರಕವಾದಂತ ಡ್ರಗ್ಸ್ ಇರ್ಬೋದು, ಅಥವಾ ಗಾಂಜಾ ಇರ್ಬೋದು, ಅಥವಾ ಅದೇನಂತಂದ್ರೆ ಅದೇನಾಗುತ್ತೆ ಅವ್ರು ಇವಾಗ ಅಲ್ಲಿರ್ತಕ್ಕಂಥ ಸರ್ಕಾರ ಏನ್ ಮಾಡೋದು ಇವಾಗ ರದ್ದು ಮಾಡತಕ್ಕಂಥ ಆರ್ಟಿಕಲ್ ಯಾವ್ದಪ್ಪ ಅಂದ್ರೆ 97 ಅಂತ ಆರ್ಟಿಕಲ್ ಯಾವ್ದು. ಆಮೇಲೆ 48 ಆರ್ಟಿಕಲ್ ಇದು ಏನೈತೆ, ಇದು ಎಕ್ಸಾಮ್ಗೆ ಕೇಳಾರ ಆಲ್ರೆಡಿ. ಹೌದಿಲ್ಲ, ಗೋಹತ್ಯೆ ನಿಷೇಧ ಕಾಯ್ದೆ ಯಾವ ವಿಧಿಯ ಮೂಲಕ ಏನಂತಂದ್ರೆ ಯಾವ ವಿಧಿಗೆ ಸಂಬಂಧಪಟ್ಟಿದೆ ಅಂತಂದ್ರೆ ಎಷ್ಟನೇ ಆರ್ಟಿಕಲ್ ಪ್ರಕಾರಪ್ಪ ಅಂದ್ರೆ ಕಾಯ್ದೆ 48 ಆರ್ಟಿಕಲ್ ಪ್ರಕಾರ ಅಂತ ಹೇಳಿ. ಯಾವುದು 48? ಹೌದು, ಗೋಹತ್ಯೆ ನಿಷೇಧ ಕಾಯ್ದೆ. ನಮ್ಮ ಭಾರತದಲ್ಲಿ ಪ್ರಥಮವಾಗಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ ತಂದ ರಾಜ್ಯ ಯಾವ್ದಪ್ಪ ಅಂದ್ರೆ ಗುಜರಾತ್ ರಲ್ಲಿ 1993. ಈ ಗುಣ ಏನಂತಂದ್ರೆ ಜಾರಿಯಲ್ಲಿದೆ. ಕೆಲವೊಂದು ರಾಜ್ಯಗಳು ಜಾರಿಯಲ್ಲಿ ಇದೆ, ಕೆಲವೊಂದು ರಾಜ್ಯಗಳು ಇಲ್ಲ. ಡಿಪೆಂಡ್ ಅಪಾನ್ ಆ ಬಿಟ್ಟಂತ ಆ ರಾಜ್ಯಕ್ಕೆ ಬಿಟ್ಟಂತ ವಿಚಾರ ಅದ. ಹೌದಿಲ್ಲ, ಯಾವುದೇ ಒಂದು ಅಲ್ಲಿ ಜಾರಿ ಆಗೈತಿ, ಇಲ್ಲಿ ಜಾರಿ ಮಾಡ್ಬೇಕಂಬುದು ಯಾರೇನೈತಿ ಇವಾಗ ಪ್ರಶ್ನೆ ಮಾಡಂಗಿಲ್ಲ. ಬಿಟ್ಟಂತ ಅದು ಸರ್ಕಾರಕ್ಕೆ ವಿಚಾರ ಅಂತ ಹೇಳ್ಬೋದು. ರೈಟ್. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಸಂಬಂಧಿಸಿದ ತತ್ವಗಳಲ್ಲಿ ಲಾಸ್ಟ್ ಇವಾಗ 51ನೇ ಆರ್ಟಿಕಲ್. ಅಂತಾರಾಷ್ಟ್ರೀಯ ಬಂದಾಗ ನಾವೇನಂತಂದ್ರೆ 51ನೇ ಶಾಂತಿ, ಭದ್ರತೆ, ಗೌರವಾನ್ವಿತ ರಾಜ್ಯವಿಟ್ಟುಕೊಂಡು ಅಂತಾರಾಷ್ಟ್ರೀಯ ತಂಡಗಳನ್ನು ಪರಿಹರಿಸಿ ಸಹಾಯ ನೀಡುವುದು ಅಂತ ಹೇಳ್ತಾರೆ. ಇವಾಗ ರಾಷ್ಟ್ರಗಳ ಮಧ್ಯೆ ರಾಷ್ಟ್ರಗಳ ನಡುವೆ ಎಕ್ಸಾಂಪಲ್ ಇವಾಗ ನೇಪಾಳದಲ್ಲಿ ಭೂಕಂಪ ಆತಿ, ಅನಾಹುತ ಆತಿ, ಅಲ್ಲಿಗೆ ಏನ್ ಮಾಡಬೇಕು ನಮ್ಮ ಭಾರತ ಸರ್ಕಾರ ಏನ್ ಮಾಡೋದು, ಒಂದು ತಂಡ ರಚನೆ ಅಲ್ಲಿರ್ತಕ್ಕಂಥ ಸಹಾಯ ಮಾಡಬಹುದು. ಎಷ್ಟನೇ ಆರ್ಟಿಕಲ್ ಪ್ರಕಾರ ಇವಾಗ 53 ವಿಧಿ ಪ್ರಕಾರ. ಅಥವಾ ಯಾವುದೇ ಒಂದು ಇವಾಗ
ಅಲ್ಲ ಶ್ರೀಲಂಕಾದಲ್ಲಿ ಇರ್ತಕ್ಕಂಥ ಭೂಕಂಪ ಆಯ್ತು ಅಥವಾ ಪ್ರವಾಹ ಬಂತು ಏನೋ ಅಲ್ಲಿ ಅನಾಹುತ ಆಯ್ತಪ್ಪ ಅಂತಂದಾಗ ಅಲ್ಲಿರ್ತಕ್ಕಂಥ ನಮ್ಮಿರ್ತಕ್ಕಂಥ ಅಕ್ಕಪಕ್ಕದ ರಾಷ್ಟ್ರಗಳು ಏನಂತಂದ್ರೆ ಈಗ ಸಹಾಯ ಮಾಡ್ಬೋದು. ಮಾಡುವುದು ಇದಕ್ಕಂದ್ರೆ ತಮ್ಮ ಅಲ್ಲ ಸ್ವಾಯಿಚ್ಛೆಯಿಂದ ನಾವು ನಮ್ಗೆ ಹಿಂಗಾಯ್ತು ನೀವು ಮಾಡಿಲ್ಲಪ್ಪ ಅಂತ ಅಂತಾರಾಷ್ಟ್ರೀಯ ಅವ್ರೇನಂತ ದಾಯ ಹೂಡಕ್ ಬರಂಗಿಲ್ಲ. ಇದು ಡೈರೆಕ್ಷನ್ ಬಿಟ್ಟಂತ ಆ ರಾಜ್ಯ ಅಥವಾ ಆ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಹೌದು ಇರ್ತಕ್ಕಂಥ ಏನಂತಂದ್ರೆ ಈಗಿನ ಹೇಳ್ಬೋದು. ಆಲ್ ಆಫ್ ಯು ಥ್ಯಾಂಕ್ ಯು ವಾಚಿಂಗ್.